ಹಾಯ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಹರ್ಷ MP. ನಾನು ವೆಲ್ಕಮ್ ಟು ಮೈ ಚಾನಲ್ ದಿ ಲಾಸ್ಟ್ ಪೇಜ್. ಇಮ್ಯಾಜಿನ್ ಮಾಡಿ ನೋಡಿ, ಡಿಸೆಂಬರ್ 5, 1945ಕ್ಕೆ ಅಮೆರಿಕದ 5 ಏರ್ಕ್ರಾಫ್ಟ್ಗಳು ಟೇಕ್ ಆಫ್ ಆಗ್ತವೆ ಟ್ರೈನಿಂಗ್ ಮಿಷನ್ಗೆ ಅಂತ. ಫಸ್ಟ್ ಎಲ್ಲ ನಾರ್ಮಲ್ ಆಗಿರುತ್ತೆ. ಆಮೇಲೆ ಹೋಗ್ತಾ ಹೋಗ್ತಾ ಪೈಲಟ್ ಕಡೆಯಿಂದ ಒಂದು ಮೆಸೇಜ್ ಬರುತ್ತೆ. ಏನಪ್ಪಾ ಅಂದ್ರೆ, ನಮ್ಮ ಕಂಪಸ್ಗಳು ವರ್ಕ್ ಆಗ್ತಿಲ್ಲ, ನಾವೆಲ್ಲಿದ್ದೀವಿ ಅನ್ನೋದು ಗೊತ್ತಿಲ್ಲ. ಅದಾದ್ಮೇಲೆ ಲೈನ್ ಕಟ್ ಆಗುತ್ತೆ ಅಂಡ್ 5 ಏರ್ಕ್ರಾಫ್ಟ್ ಕೂಡ ಮಾಯ ಆಗುತ್ತೆ. ಇನ್ನೊಂದು ಶಾಕಿಂಗ್ ವಿಷಯ ಏನಪ್ಪಾ ಅಂದ್ರೆ, ಅದನ್ನ ಹುಡ್ಕೋಕ್ ಹೋಗಿದ್ದ ರೆಸ್ಕ್ಯೂ ಏರ್ಕ್ರಾಫ್ಟ್ ಕೂಡ ಮಾಯ ಆಗೋಗುತ್ತೆ. ಯಾವ ಬಾಡಿಗಳಿಲ್ಲ, ಏರ್ಕ್ರಾಫ್ಟ್ ಇರೋ ಯಾವ್ದು ಗುರುತುಗಳಿಲ್ಲ, ಏನಂದ್ರೆ ಏನು ಇಲ್ಲ. ಈ ಜಾಗ ಯಾವ್ದಪ್ಪ ಅಂದ್ರೆ ದಿ ಬರ್ಮುಡಾ ಟ್ರಯಾಂಗಲ್. ಸೊ ಇದು ಸೂಪರ್ ನ್ಯಾಚುರಲ್ ಪ್ಲೇಸಾ ಅಥವಾ ಇದರಿಂದ ಸೈನ್ಸ್ ಎಕ್ಸ್ಪ್ಲೇನ್ ಮಾಡಬಹುದಾದ ರೀಸನ್ಸ್ ಇದೆಯಾ? ಬನ್ನಿ ನೋಡೋಣ. ಮೊದಲು ಬರ್ಮುಡಾ ಟ್ರಯಾಂಗಲ್ ಅಂದ್ರೆ, ಕೆಲವು ಜನ ಅನ್ಕೊಂಡಿದ್ದಾರೆ ಬರ್ಮುಡಾ ಟ್ರಯಾಂಗಲ್ ಅಂದ್ರೆ ಒಂದು ಐಲ್ಯಾಂಡ್, ಆದ್ರೆ ಅದಲ್ಲ. ಬರ್ಮುಡಾ ಟ್ರಯಾಂಗಲ್ ಅಂದ್ರೆ ಫ್ಲೋರಿಡಾ, ಬರ್ಮುಡಾ ಐಲ್ಯಾಂಡ್ ಮತ್ತೆ ಪ್ಯೂರ್ಟೋ ರಿಕೋ, ಈ 3 ಜಾಗಗಳು ಸೇರಿದಾಗ ಒಂದು ಟ್ರಯಾಂಗಲ್ ಶೇಪ್ ಬರುತ್ತೆ. ಸೊ ಇದನ್ನ ಬರ್ಮುಡಾ ಟ್ರಯಾಂಗಲ್ ಅಂತಾರೆ. ಇದು ಓಷನ್ ನಲ್ಲಿರುವ ಒಂದು ಹ್ಯೂಜ್ ಏರಿಯಾ ಅಷ್ಟೇ. ಬಟ್ ಈ ಪ್ಲೇಸ್ ಫೇಮಸ್ ಆಗಿದ್ದು ಅದರ ಟ್ರಯಾಂಗಲ್ ಶೇಪ್ ಅಲ್ಲ. ಈ ಪ್ಲೇಸ್ ಫೇಮಸ್ ಆಗಿದ್ದು ಹಲವಾರು ವರ್ಷಗಳಿಂದ ಎಷ್ಟೋ ಹಡಗುಗಳು, ಎಷ್ಟೋ ಏರೋಪ್ಲೇನ್, ಏರ್ಕ್ರಾಫ್ಟ್ಸ್ಗಳು, ಎಷ್ಟೋ ಜನರು ಟ್ರೇಸ್ ಕೂಡ ಇಲ್ದಂಗೆ ಕಾಣೆಯಾಗಿದ್ದಾರೆ. ಕೆಲವೊಂದು ಕೇಸ್ಗೆ ಎಕ್ಸ್ಪ್ಲನೇಷನ್ ಸಿಕ್ಕಿದೆ, ಕೆಲವೊಂದು ಕೇಸ್ಗಳು ಮಿಸ್ಟ್ರಿ ಆಗಿ ಉಳಿದಿವೆ. ಸೊ ನಿಜವಾಗಿಯೂ ಬರ್ಮುಡಾ ಟ್ರಯಾಂಗಲ್ ಒಂದು ಸೂಪರ್ ನ್ಯಾಚುರಲ್ ಪ್ಲೇಸ್. ಸೈಂಟಿಸ್ಟ್ಗಳು ಹೇಳೋ ಪ್ರಕಾರ ಆ ಪ್ಲೇಸ್ ಅಲ್ಲಿ ಸಡನ್ ಸ್ಟಾರ್ಮ್ಗಳು ಬರ್ತವೆ, ದೊಡ್ಡ ದೊಡ್ಡ ಬಿರುಗಾಳಿಗಳು, ದೊಡ್ಡ ದೊಡ್ಡ ಅಲೆಗಳು, ನ್ಯಾವಿಗೇಷನ್ ಎರರ್ಗಳು ಮತ್ತೆ ಎಕ್ವಿಪ್ಮೆಂಟ್ ಫೇಲ್ಯೂರ್ಗಳು, ಇದೆಲ್ಲ ಅದರಿಂದ ಆಕ್ಸಿಡೆಂಟ್ಗಳಾಗಿರ್ಬೋದು ಅಂತ. ನನ್ಗೆ ಇನ್ನೊಂದಂತಾರೆ, ಇದು ಮ್ಯಾಜಿಕಲ್ ಪ್ಲೇಸ್ ಅಲ್ಲ, ಇದು ಬರೀ ನೇಚರ್ ಅನ್ಪ್ರೆಡಿಕ್ಟಬಲ್ ಆಗಿದೆ. ಬಟ್ ಅಂದ್ರು ಕೆಲವೊಂದು ಪ್ರಶ್ನೆಗಳಿಗೆ ಇದುವರೆಗೂ ಉತ್ತರ ಸಿಕ್ಕಿಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ದಿ ಲಾಸ್ಟ್ ಪೇಜ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇದೇ ತರ ಇಂಟ್ರೆಸ್ಟಿಂಗ್ ವಿಷಯಗಳೊಂದಿಗೆ ಮತ್ತೆ ಸಿಗೋಣ. ಒಟ್ಟಿಗೆ ಲಾಸ್ಟ್ ಪೇಜ್ ಓಪನ್ ಮಾಡೋಣ.